ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ರಾಮದುರ್ಗದಲ್ಲಿ ಇರುವಂತಹ ಶಿವನ ವಿಗ್ರಹವನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲೇ ಅತಿ ಎತ್ತರವಾಗಿರುವಂತಹ 2ನೇ ಸ್ಥಾನದಲ್ಲಿರುವಂತಹ ಶಿವನ ವಿಗ್ರಹ ಇದಾಗಿದೆ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡೋಣ. ರಾಮದುರ್ಗದಲ್ಲಿರುವಂತಹ ಶಿವನ ವಿಗ್ರಹದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೊಕೇಶನ್ ಯಾವ ಥರ ಹೋಗಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಳಿಯಾಳದಿಂದ ರಾಮದುರ್ಗಕ್ಕೆ 106 ಕಿಲೋಮೀಟರ್ ಆಗುತ್ತೆ. ನಾವು ಬಸ್ಸಲ್ಲಿ ಹೋಗ್ತೀವಂದರೆ 2 ರಿಂದ 3 ತಾಸಂತೂ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಪ್ರೈವೇಟ್ ವೆಹಿಕಲ್ ಆದರೆ ನಿಮಗೆ 2.5 ತಾಸು ಸಾಕಾಗುತ್ತೆ. ಹಳಿಯಾಳ ವಯ ಅಳ್ನಾವರ, ಕಿತ್ತೂರು, ಬೆಳ್ವಡಿ, ಸವದತ್ತಿ, ಹೂಲಿ, ಶಿರ್ಸಂಗಿಯಿಂದ ರಾಮದುರ್ಗಕ್ಕೆ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಹಳಿಯಾಳದಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ಸವದತ್ತಿ, ಹೂಲಿ, ಶಿರ್ಸಂಗಿ, ರಾಮದುರ್ಗಕ್ಕೆ ಹೋಗ್ಬೋದು. ನೀವೇನಾದರೂ ಬಸ್ಸಲ್ಲಿ ಬರ್ತೀರಿ ಅಂದರೆ ನಿಮಗೆ ಈ ಶಿವನ ಸ್ಟ್ಯಾಚ್ಯೂ ಮುಂದೆ ಸ್ಟಾಪ್ ಕೊಡೋದಿಲ್ಲ. ಡಿಗ್ರಿ ಕಾಲೇಜ್ ಹತ್ರ ಸ್ಟಾಪ್ ಕೊಡ್ತಾರೆ. 1 ಕಿಲೋಮೀಟರ್ ಮತ್ತು ನೀವು ಅಪ್ ಸೈಡ್ ನಡ್ಕೊತಾ ಬರಬೇಕಾಗುತ್ತೆ. ಸೊ ಹಾಗಾಗಿ ನೀವು ಬಸ್ ಸ್ಟಾಪ್ ಕೊಡೋದಿಲ್ಲ. ನಿಮ್ಮ ವೆಹಿಕಲ್ ಕನ್ವೀನಿಯನ್ಸ್ ನೋಡಿಕೊಂಡು ನೀವು ಈ ಜಾಗಕ್ಕೆ ಬರ್ಬೋದು. ಇನ್ ಕೇಸ್ ನೀವು ಅಲ್ಲಿ ಇಳಿದ್ರೂ ಕೂಡ ಶಿರ್ಸಂಗಿ ಟು ರಾಮದುರ್ಗ ಟು ಶಿರ್ಸಂಗಿ ಟೆಂಪೋಗಳು ಅಡ್ಡಾಡ್ತಾ ಇರುತ್ತೆ. 20 ರೂಪಾಯಿ ಕೊಟ್ರಿ ಅಂದರೆ ನಿಮಗೆ ಸ್ಟಾಪ್ ಕೊಡ್ತಾರೆ. ಬಟ್ ರೇರ್, ಓಕೆನಾ. ನಿಮಗೆ ಎಲ್ಲ ಟೈಮು ಕೂಡ ಗಾಡಿ ಸಿಗತ್ತೆ ಅಂಥೇಳಿ ನಾನು ಹೇಳೋದಿಲ್ಲ. ಎಂಟ್ರೆನ್ಸ್ ಟೈಮಿಂಗ್ಸ್ ಹೇಳ್ತೀನಿ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನೀವು ಇಲ್ಲಿ ಆರಾಮಾಗಿ ನೋಡಿಕೊಂಡು ಹೋಗ್ಬೋದು. ರಿಜಿಸ್ಟರ್ನಲ್ಲಿ ನೀವು ಎಷ್ಟು ಜನ ಬಂದಿದ್ದೀರಿ, ಚಿಕ್ಕ ಮಕ್ಕಳು ಎಷ್ಟು ಜನ ಇದ್ದಾರೆ, ದೊಡ್ಡವರು ಎಷ್ಟು ಜನ ಇದ್ದಾರೆ, ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್, ನೀವು ಯಾವ ಊರಿಂದ ಬಂದಿದ್ದೀರಿ ಅಂಥೇಳಿ ನೀವು ಅದನ್ನು ನೋಟ್ ಮಾಡಿ ಹೋಗಬೇಕಾಗತ್ತೆ. ಸಾಲು ಮರದ ತಿಮ್ಮಕ್ಕ ದೊಡ್ಡ ಮಂಗಡಿ ಟ್ರೀ ಪಾರ್ಕಲ್ಲಿ ಈ ಶಿವನ ವಿಗ್ರಹ ಇದೆ. ರಾಮದುರ್ಗದಿಂದ ಈ ಮುಳ್ಳೂರು ಗುಡ್ಡಕ್ಕೆ 2.3 ಕಿಲೋಮೀಟರ್ ಆಗುತ್ತೆ. ನೀವು ಒನ್ ಡೇ ಟ್ರಿಪ್ನ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ರಿ ಅಂದರೆ ನೀವು ಧಾರವಾಡ ವಯ ಬರಬೇಕಾದ್ರೆ ಹೋಲಿಯಲ್ಲೂ ಕೂಡ ದೇವಸ್ಥಾನ ಇದೆ. ಹಾಗೆಯೇ ಶಿರ್ಸಂಗಿ ಕಾಳಿಕಾಂಬ ದೇವಸ್ಥಾನ ಕೂಡ ನೋಡಿಕೊಂಡು ನೀವು ಆರಾಮಾಗಿ ಈ ಪ್ಲೇಸ್ಗೆ ರೀಚ್ ಆಗ್ಬೋದು. ಮಧ್ಯಾಹ್ನದ ಬಿಸಿಲಲ್ಲಿ ಈ ದೇವಸ್ಥಾನವನ್ನು ನೋಡೋದಕ್ಕೆ ಬರಬೇಡಿ. ಯಾಕಂತ ಅಂದರೆ ನೀವು ಶಿವನ ವಿಗ್ರಹವನ್ನು ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ತಲೆಯನ್ನು ಎತ್ತಿ ನೋಡಬೇಕಾಗತ್ತೆ. ಬಿಸಿಲಲ್ಲಿ ನಿಮಗೆ ವಿಗ್ರಹದ ಚಂದ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬೆಳಗಿನ ಜಾವ ಅಥವಾ ಬಿಸಿಲು ಏರೋದಕ್ಕಿಂತ ಮುಂಚೆ ಅಥವಾ ಇಳಿ ಹೊತ್ತಲ್ಲಿ ಅಂದರೆ 4 ಗಂಟೆ ಮೇಲೆ ನೀವು ಇಲ್ಲಿ ಬಂದರೆ ಅಂದರೆ ನಿಮಗೆ ಪೂರ್ತಿ ಕಂಪ್ಲೀಟಾಗಿ ಓಡಾಡಿಕೊಂಡು ನೋಡ್ಬೋದು. ಮುಳ್ಳೂರು ಗುಡ್ಡದ ಮೇನ್ ರೋಡಲ್ಲೇ ಈ ಶಿವನ ಸ್ಟ್ಯಾಚ್ಯೂ ಇರೋದ್ರಿಂದ ನೀವು ಹುಡ್ಕೊಂಡು ಹೋಗಬೇಕನ್ನೋದು ಏನಿಲ್ಲ. ನೀವು ಮೇನ್ ರೋಡಿಗೆ ಬಂದರೆ ನಿಮಗೆ ಈ ಶಿವನ ಸ್ಟ್ಯಾಚ್ಯೂ ಈಸಿಯಾಗಿ ಕಾಣುತ್ತೆ. ಹಾಗೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಕೂಡ ನೀವು ನಿಲ್ಲಿಸೋದಕ್ಕೆ ದೊಡ್ಡ ಮರದ ಕೆಳಗಡೆ ನಿಲ್ಲಿಸ್ಬೋದು. ಬಿಸಿಲು ಅಷ್ಟು ಆಗೋದಿಲ್ಲ. ಬಟ್ ನಿಮಗೆ ಒಳಗಡೆ ಎಲ್ಲ ನೀವು ನಡ್ಕೊತ ಬರ್ತೀರಿ ಅಂದರೆ ಸ್ವಲ್ಪ ಬಿಸಿಲಾಗುತ್ತೆ. ಮತ್ತು ನೀವು ಡಿಗ್ರಿ ಕಾಲೇಜ್ ಕಡೆ ಸ್ಟಾಪ್ ತೊಗೊಂಡು ನೀವು ಬಸ್ಸಲ್ಲೇ ಬಂದು ನೋಡ್ತೀರಿ ಅಂದರೆ ತುಂಬ ಸಫರ್ ಪಡಬೇಕಾಗತ್ತೆ. ಯಾಕಂತ ಅಂದರೆ ಪೂರ್ತಿ ನೀವು ಅಪ್ ಹತ್ಕೊಂಡ್ಬರ್ಬೇಕಲ್ವ. ಸೊ ಬಿಸಿಲಲ್ಲಂತೂ ಅಲ್ಲಿ ಯಾರೂ ಜನ ಓಡಾಡೋದೇ ಇಲ್ಲ. ಪ್ರೈವೇಟ್ ವೆಹಿಕಲ್ಲು, ಬೈಕ್ಗಳಷ್ಟೇ ಓಡಾಡುತ್ತೆ. ನೀವು ಯಾರಿಗೆ ಕೂಡ ಕೇಳಿದರೂ ಕೂಡ ಅವರು ಕೂಡ ನಿಮಗೆ ಲಿಫ್ಟ್ ಕೂಡ ಕೊಡೋದಿಲ್ಲ. ಸೊ ಹಾಗಾಗಿ ಬಸ್ಸಿಗೆ ಬರೋರು ಸ್ವಲ್ಪ ಮಧ್ಯಾಹ್ನದ ಟೈಮಿಂಗನ್ನು ಸ್ಕಿಪ್ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ. ಕುಡಿಲಿಕ್ಕೆ ನೀರು ಹಾಗೆ 2 ಶಾಪ್ಗಳು ಕೂಡ ಇದೆ. ಅಲ್ಲಿ ಕುರ್ಕುರೆ ಎಲ್ಲ ಕೂಡ ಸಿಗುತ್ತೆ. ಮಕ್ಕಳಿಗೆ ಎಲ್ಲ ಥರ ತಿಂಡಿಗಳು ಕೂಡ ಈಸಿಯಾಗಿ ಸಿಗುತ್ತೆ. ಬಟ್ ನಾವು ಊಟನೆಲ್ಲ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಹೋಟೆಲ್ ಇಲ್ಲಿ ಇನ್ನೂ ಮಾಡಿಲ್ಲ. ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೋದು. ಈಗಂತೂ ಸದ್ಯಕ್ಕೆ ವಾಶ್ರೂಮ್ಗಳು ಹಾಗೆಯೇ ಹೋಟೆಲ್ ಥರ ಫೆಸಿಲಿಟಿ ಯಾವುದೂ ಇಲ್ಲ. ಪಾರ್ಕಲ್ಲಿ ನೀವು ಊಟವನ್ನು ಕಟ್ಕೊಂಡ್ಬಂದಿದ್ರಿ ಅಂದರೆ ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಇವಾಗ ಶಿವನ ಸ್ಟ್ಯಾಚ್ಯೂವನ್ನು ನೋಡೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ಟೆಪ್ಸ್ನ ನೀವು ಹತ್ಕೊಂಡು ಮೇಲೆ ಹೋದ್ರಿ ಅಂದರೆ ನಿಮಗೆ ಇಡೀ ರಾಮದುರ್ಗನೇ ಕಾಣುತ್ತೆ. ಫೋಟೋಸ್, ವೀಡಿಯೋಸ್ ಬೇಕಾದಂಗೆ ಮಾಡ್ಕೊಬೋದು. ನೀವು ಎಷ್ಟಾದ್ರೂ ವೀಡಿಯೋಸ್ ತೊಗೊಬೋದು, ಎಷ್ಟಾದರೂ ಫೋಟೋಸ್, ರೀಲ್ಸ್ ಏನು ಬೇಕಾದರೂ ಮಾಡ್ಕೊಬೋದು. ಏನೂ ಹೇಳೋದಿಲ್ಲ. ಬಟ್ ಏನಂದರೆ ನಾವು ಸ್ವಲ್ಪ ಕ್ಲೀನಿಂಗ್ನ ಮೇಂಟೈನ್ ಮಾಡಬೇಕಾಗತ್ತೆ. ಎಲ್ಲಿ ಬೇಕಾದ್ರೆ ತಿಂದು ಚಾಕ್ಲೇಟ್ ಅಥವಾ ಕುರ್ಕರೆ ರ್ಯಾಪರ್ಸ್ಗಳನ್ನೆಲ್ಲ ಬಿಸಾಕಬಾರ್ದು. ನಾವು ಡಸ್ಟ್ಬಿನ್ ಇಟ್ಟಿರ್ತಾರಲ್ಲ ಅಲ್ಲೇ ಹಾಕಬೇಕು. ಯಾಕಂತಂದರೆ ತುಂಬ ಹೈಜಿನ್ನ ಮೇಂಟೈನ್ ಮಾಡಿದ್ದಾರೆ ಅವರು. ಶಿವ ಎಲ್ಲೆಲ್ಲೆಲ್ಲ ಇರ್ತಾನಲ್ಲ ಅಲ್ಲಿ ನಂದಿ ಕೂಡ ಇದ್ದೇ ಇರ್ತಾನಲ್ಲ. ಹಾಗೆಯೇ 78 ಅಡಿ ಎತ್ತರದ ಶಿವನ ವಿಗ್ರಹದ ಮುಂದೆ 22 ಅಡಿ ಎತ್ತರದ ನಂದಿ ವಿಗ್ರಹ ಇದೆ. ನಂದಿ ವಿಗ್ರಹ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟಾಡೋಕ್ಕೆ ಪಾರ್ಕಿನ ಫೆಸಿಲಿಟಿ ಕೂಡ ಇದೆ. ಹಾಗೆಯೇ ಮೇನ್ ರೋಡ್ ಸಮೀಪ ಇರೋದ್ರಿಂದ ನೀವು ಬೈಕ್ಗಳನ್ನ ತೊಗೊಂಬಂದು ಕೂಡ ನೀವು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಸಂಜೆ ಅಥವಾ ಮಾರ್ನಿಂಗ್ ನೀವು ಬಂದರೆ ಅಂದರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಾನು ಲಾಸ್ಟ್ ಇಯರ್ ಕೂಡ ಇದೇ ವಿಗ್ರಹದ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿದ್ದೆ.
ಆವಾಗೂ ಕೂಡ ಕನ್ಸ್ಟ್ರಕ್ಷನ್ ನಡೀತಿತ್ತು, ಈಗಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಏನು ವೀಡಿಯೋಸ್ನ ಹಿಡಿದಿಲ್ಲ, ಸೊ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಹಾಗೇ ಇದೆ. ನೆಕ್ಸ್ಟ್ ನೋಡೋಣ, ಮುಂದಿನ ಸಲ ಬಂದಾಗ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನೆಲ್ಲ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಹೆಚ್ಚು ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.